ಹೆಸರು ವಿಸ್ಮಿತಾ ಬಡಿಗೇರ್. ಕಲಬುರಗಿಯ ಶಹಾಬಾದ್ ರಿಂಗ್ ರೋಡ್ ಹತ್ತಿರವಿರುವ ಮಾತಾ ಮಾಣಿಕೇಶ್ವರಿ ಕಾಲೋನಿಯ ನಿವಾಸಿ ಇವಳು. 8ನೇ ತರಗತಿಯಲ್ಲಿ ಓದ್ತಿದ್ದಾಳೆ. ಇವಳ ಕಲೆ ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಇವಳ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಯಾವುದೇ ಪೇಪರ್ ಆಗಲಿ ಪುಸ್ತಕ ಆಗಲಿ ಸಲೀಸಾಗಿ ಓದ್ತಾಳೆ. ಯಾವುದೇ ವ್ಯಕ್ತಿ ಎದುರಿಗೆ ಬಂದು ನಿಂತ್ರೆ ಅವರು ಯಾವ ಉಡುಪು ಧರಿಸಿದ್ದಾರೆ, ಯಾವ ಕಲರ್ ಕೈಯಲ್ಲಿದೆ, ಏನಿದೆ ಎಲ್ಲವನ್ನ ಸಲೀಸಾಗಿ ಹೇಳ್ತಾಳೆ. ಇದುವೇ ಕಣ್ರಿ ಗಾಂಧಾರಿ ವಿದ್ಯೆ ಅನ್ನೋದು. ಇವಳ ಈ ಕಲೆಗೆ ಇವಳ ತಾಯಿಯೇ ಸ್ಫೂರ್ತಿ ಅಂತಾಳೆ. ಸುಮಾರು 7-8 ವರ್ಷಕ್ಕೆ ಅಂದ್ರೆ 3ನೇ ಕ್ಲಾಸಿಂದಲೇ ಈ ವಿದ್ಯೆಯನ್ನ ಪ್ರಾರಂಭಿಸಿದ್ದಾಳೆ. ಸುಮಾರು 200ಕ್ಕೂ ಹೆಚ್ಚು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅನೇಕ ಪದಕಗಳು ಮತ್ತು ಸರ್ಟಿಫಿಕೇಟ್ಗಳನ್ನ ಪಡೆದುಕೊಂಡಿದ್ದಾಳೆ. ಈ ವಿದ್ಯೆಯನ್ನು ಛಲ ಬಿಡದೆ ಕಲ್ತಿದ್ದು ಲಾಕ್ಡೌನ್ ನಲ್ಲಿ. ಈಗಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿ ಹಿಡಿದು ಟೈಮ್ ವೇಸ್ಟ್ ಮಾಡೋ ಬದಲು ಈ ವಿದ್ಯೆಯನ್ನ ಕಲಿತ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಾಳೆ ಈಕೆ. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಏನೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ಈ ಹಿಂದೆ ನಡೆದ ಒಂದು ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಇವಳು ಏನೆಲ್ಲ ಮಾಡಿದ್ಲು ಅನ್ನೋದನ್ನ ನೀವೇ ಸ್ವಲ್ಪ ಗಮನ ಇಟ್ಟು ನೋಡಿ. ಇವತ್ತು ಕುಮಾರಿ ವಿಸ್ಮಿತಾ ಅವರು ಗಾಂಧಾರಿ ವಿದ್ಯೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹುಬಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ 2 ದಿನದ ವಿದ್ಯೋತ್ಸವ ಎಜುಕೇಷನ್ ಎಕ್ಸ್ಪೋಗೆ ಗುರುವಾರ ಬೆಳಗ್ಗೆ 10ಕ್ಕೆ ಅದ್ದೂರಿ ಚಾಲನೆ ಸಿಗಲಿದೆ. ವಿಜ್ಞಾನ 2 ಬಾಯ್ಸ್ 2 ಗರ್ಲ್ಸ್. ದಯವಿಟ್ಟು ಯಾರಾದರೂ ಬನ್ನಿ. ನೀವು ಹಾಕಿಕೊಂಡಿರುವಂಥ ಬಟ್ಟೆ ಯಾವ ಬಣ್ಣದ್ದು ಅಂತ ಗುರುತಿಸಿ ಕೂಡ ಹೇಳ್ತಾರೆ. ನೀವು ಕೈಯಲ್ಲಿ ಏನಾದರೂ ತರ್ಬೋದು, ಪೆನ್, ಪೆನ್ಸಿಲ್, ID ಕಾರ್ಡ್, ಆಧಾರ್ ಕಾರ್ಡ್. ಸೊ ಅದನ್ನು ಕೂಡ ವಿಸ್ಮಿತಾ ಅವರು ಗುರುತಿಸ್ತಾರೆ. ಮೊದಲಿಗೆ ಹೆಣ್ಣು ಅಥವಾ ಗಂಡು ಅನ್ನೋದನ್ನು ಹೇಳಬೇಕು ವಿಸ್ಮಿತಾ. ಇಲ್ಲಿ 2 ಇದ್ದಾರೆ, ಯಾರು ಇದ್ದಾರೆ ಅಂತ ಹೇಳಬೇಕು. ಆಮೇಲೆ ಹಾಕೊಂಡಿರೋ ಬಟ್ಟೆನ ಹೇಳಬೇಕು. ಗರ್ಲ್ ಫಸ್ಟ್ ನಿಂತಿರೋರು ಗರ್ಲ್ ಗ್ರೇ ಕಲರ್ ವೇಲ್ ಮತ್ತು ಆಫ್ ವೈಟ್ ಟಾಪ್ ಮತ್ತು ಗ್ರೇ ಕಲರ್ ಪ್ಯಾಂಟ್, ಬ್ಲ್ಯಾಕ್ ಕಲರ್ ಶೂಸ್ ಮೇಲೆ P ಅಂತ ವೈಟಿಂದ ಬರೆದಿದೆ. ಕೈಯಲ್ಲಿ ಒಂದು ಬ್ಲ್ಯಾಕ್ ಕಲರ್ ದಾರ ಮತ್ತು ಈ ಸೈಡ್ ಬ್ಲ್ಯಾಕ್ ಕಲರ್ ಮಣಿ ಇರೋ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದಾರೆ. ಸೆಕೆಂಡ್ ಇರೋರು ಕೂಡ ಗರ್ಲ್. ಇವರು ರೆಡ್ ವೈಟ್ ಹಿಂಗೆ ಸ್ಟೆಪ್ಸ್ ಇರೋದು ಒಂದು ಟಾಪ್ ಹಾಕ್ಕೊಂಡಿದ್ದಾರೆ ಮತ್ತು ಸ್ಕಿನ್ ಕಲರ್ ವೇಲ್ ಆ್ಯಂಡ್ ಸ್ಕಿನ್ ಕಲರ್ ಪ್ಯಾಂಟ್, ಪಿಂಕ್ ಕಲರ್ ಶೂಸ್. ಈ ಸೈಡಿಗೆ 2 ವ್ಯಕ್ತಿಗಳಿದ್ದಾರೆ. ಯಾರಂತ ಗುರುತಿಸಿ ಅವರು ಧರಿಸಿರುವಂಥ ಬಟ್ಟೆನ ಹೇಳಬೇಕು. ಇವರು ಫಸ್ಟ್ ಇರೋರು ಬಾಯ್. ವೈಟ್ ಕಲರ್ ಟಿ ಶರ್ಟ್, ಬ್ಲೂ ಆ್ಯಂಡ್ ಗೋಲ್ಡನ್ ಕಲರ್ ಬೆಲ್ಟ್, ಡಾರ್ಕ್ ಬ್ಲೂ ಕಲರ್ ಪ್ಯಾಂಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಶೂಸ್, ಒಂದು ID ಕಾರ್ಡ್ ಮ್ಯಾನ್ ಟೈ, ಒಂದು ಕೈಯಲ್ಲಿ ಯೆಲ್ಲೋ ಮತ್ತು ರೆಡ್ ಕಲರ್ ದಾರ ಹಾಕೊಂಡು. ಯಾವ ಕಾಲೇಜ್ ಆಗಿರ್ಬೋದು? ಏನಾದರೂ ID ಕಾರ್ಡ್ ಸಿಗುತ್ತಾ? ID ಕಾರ್ಡ್ ಕೊಡಿ. ID ಕಾರ್ಡ್. ಚಂದ್ರಕಾಂತ್ ಪಾಟೀಲ್, PU ಕಾಲೇಜ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ನೇಮ್ ನರ್ಸಿಂಗ್ S. ರಾಥೋಡ್. ಡೇಟ್ ಆಫ್ ಬರ್ತ್ 12/10/2009. ಫಾದರ್ ನೇಮ್ ಶಂಕರ್. ಅಡ್ರೆಸ್ ಇಟ್ಕಲ್ ತಾಂಡ, ಸೇಡಂ, ಕಲಬುರ್ಗಿ. ಇದನ್ನು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಕೊಡಬೇಕು. ಇದು ಯಾರ್ದು ಅವ್ರಿಗೆ ಕೊಡಬೇಕು. ಈ ID ಕಾರ್ಡ್ ಯಾರ್ದು ಅವ್ರಿಗೆ ಕೊಡಬೇಕು. ಇವ್ರದ್ದು ಕರೆಕ್ಟಾ? ಈಗ ವಿಸ್ಮಿತಾ ಅವರು ಫಿಂಗರ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ. ಸೊ ಇಲ್ಲಿ ಒಂದು ID ಕಾರ್ಡ್ ಇದೆ ವಿಸ್ಮಿತಾ, ಇದನ್ನು ಸೆನ್ಸ್ ಮಾಡಿಬಿಟ್ಟು ಫಿಂಗರ್ ಸ್ಕ್ಯಾನನ್ನು ಮಾಡಬೇಕು. ನೀವು ಬರ್ರಿ. ಒಂದು ಅಕ್ಷರನ ಹೀಗೆ ಎಳೆದು ನಿಮ್ಮ ಕೈಯನ್ನು ಅವ್ರ ಹತ್ರ ಕೊಡಬೇಕು. ಆ ಕೈಯಿಂದ ಅವರು ಯಾವ ಅಕ್ಷರನ ನೀವು ಮುಟ್ಟಿದ್ದೀರಾ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಓಕೆ, ಆ ಥರ
ಹೀಗೆ ಒಂದು ಸರಿ ನಾನು ಮಾಡಿ ತೋರಿಸ್ತೀನಿ. ಶೀಲವಂತಿ. ಹಾಗೆ ಒಂದು ಸರಿ ನೀವು ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಶಾಂತಾಬಾಯಿ. ಕರೆಕ್ಟ್ ಇದೆ ಅಮ್ಮ. ಓಕೆ, ಥ್ಯಾಂಕ್ ಯು. ಕೊಡ್ಬೋದು. ವಿಸ್ಮಿತಾ, ಈ ಕಡೆ ಒಂದು ID ಕಾರ್ಡ್ ಇದೆ. ಒಂದು ಬೆರಳನ್ನು ಹೀಗೆ ಮಾಡಿ ಅವರಿಗೆ ಕೈ ಕೊಡಿ. ಇಟ್ಕಲ್ ತಾಂಡ, ಸೇಡಂ ರೋಡ್, ಕಲಬುರ್ಗಿ. ಕರೆಕ್ಟಾ? ಕರೆಕ್ಟ್. ನೀವು ಕೂಡ ಪ್ರಯತ್ನ ಮಾಡ್ಬೋದು. ಈ ಐಡಿಯಲ್ಲಿ ಮಾಡಿ, ಪರವಾಗಿಲ್ಲ. ಯಾವುದಾದ್ರೂ ಒಂದು ಅಕ್ಷರ. ಡೇಟ್ ಆಫ್ ಬರ್ತ್ 12/10/2009. ಕರೆಕ್ಟ್. ಥ್ಯಾಂಕ್ ಯು. ಸೊ ಇನ್ನೂ ಯಾರಿಗಾದರೂ ನಿಮ್ಮ ಆಧಾರ್ ಕಾರ್ಡು ಓದಲಿಕ್ಕೆ ಇದ್ದರೆ ತರ್ಬೋದು, ಅಥವಾ ತಂದಿರುವಂಥ ಪುಸ್ತಕ ತರ್ಬೋದು. ಸರ್, ತಮ್ಮ ಹೆಸರು? ಬಾಬುರಾವ್, ಸೈನ್ಸ್ ಸೆಂಟರ್ ಹೆಡ್, ಬೀದರ್ ಅಂಡ್ ಕಲಬುರ್ಗಿ, ಎಜುಕೇಷನ್ ಡಿಪಾರ್ಟ್ಮೆಂಟ್. ಸರ್, ಈಗ ಯಾವ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾರೆ ಹೇಳಿಬಿಟ್ಟು ಆಮೇಲೆ ಅವರು ID ಕಾರ್ಡ್. ಸರು ಒಂದು ಶರ್ಟ್ ಹಾಕ್ಕೊಂಡಿದ್ದಾರೆ, ಅದ್ರ ಮೇಲೆ ಬ್ಲೂ ಕಲರ್ ಮತ್ತು ಡಾರ್ಕ್ ಬ್ಲೂ ಕಲರಿಂದ ಡಿಸೈನ್ಸ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಬಟನ್ಸ್ ಇದೆ. ಒಂದು ID ಕಾರ್ಡ್ ಹಾಕ್ಕೊಂಡಿದ್ದಾರೆ ವಿಜಯವಾಣಿದು, ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ ಡಾರ್ಕ್ ಬ್ಲೂ ಕಲರ್, ಮತ್ತು ಸ್ಕಿನ್ ಕಲರ್ ಇನ್ ಸ್ಲಿಪ್ಪರ್ಸ್. ಕರೆಕ್ಟಾ ಸರ್? ಇದನ್ನು ರೀಡ್ ಮಾಡಿ. Agastya International Foundation supported by R.A. Family Foundation and others. Babu Rao N. Salsre, Senior Area Head, contact number 9743020650. ಕರೆಕ್ಟ್ ಸರ್? ಎಕ್ಸಾಕ್ಟ್. ಎಸ್, ತುಂಬ ಖುಷಿ ಆಯಿತು. ಎಸ್, ಯಾಕಂದ್ರೆ ನಮ್ಮ ಕಲಬುರಗಿಯಲ್ಲಿ ಅದು ವಿಶೇಷ, ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಇಂಥ ಒಳ್ಳೆಯ ಪ್ರತಿಭೆ ವಿದ್ಯಾರ್ಥಿನಿ ನಾನು ಎಲ್ಲೂ ನೋಡಿಲ್ಲ. ನಾನು ಭಾಳಷ್ಟು ಎಕ್ಸ್ಪೋಜರ್ ಬೇರೆ ಬೇರೆ ಎಲ್ಲ ಹೋಗ್ತಾ ಇರ್ತೀವಿ. ಸುಮಾರು ನಾನು 18 ವರ್ಷಗಳಿಂದ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದರ ಈ ಥರ ಒಳ್ಳೆ ಎಕ್ಸ್ಪೋಜರು ಸ್ಟೂಡೆಂಟ್ ನಂಗೆ ತುಂಬ ನನಗೆ ಖುಷಿ ಆಗ್ತದೆ. ತುಂಬ ಧನ್ಯವಾದಗಳು ಮೇಡಮ್. ಬನ್ನಿ ಅಮ್ಮ. ಇಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅವರು ಹುಡುಗನೋ ಹುಡುಗಿನೋ ಮತ್ತು ಏನು ಬಟ್ಟೆ ಧರಿಸಿದ್ದಾರೆ ಹೇಳಬೇಕು. ಇವರು ಗರ್ಲ್, ಒಳಗೆ ಒಂದು ಬ್ಲ್ಯಾಕ್ ವೈಟ್ ಶರ್ಟ್ ಮೇಲೆ ಬ್ಲ್ಯಾಕ್ ಲೈನ್ಸ್ ಇರೋ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಜಾಕೆಟ್ ವಿತ್ ಬ್ಲ್ಯಾಕ್ ಬಟನ್ಸ್. ಇಲ್ಲಿ ಅವ್ರ ಸ್ಕೂಲ್ ಲೋಗೋ ಇದೆ. ಅಲ್ಲಿ ಬಸವಣ್ಣವ್ರು ಕೂತಿರೋ ಫೋಟೋ ಲೋಗೋ ಇದೆ. ಮತ್ತು ಬ್ಲ್ಯಾಕ್ ಮತ್ತು ವೈಟ್ ಸ್ಟ್ರಿಪ್ಸ್ ಇರೋ ಸಾಕ್ಸ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಶೂಸ್. ಕೈಯಲ್ಲಿ ಒಂದು ಗ್ರೀನ್ ಕಲರ್ ಇದು ದಾರ ಇರೋದು ID ಕಾರ್ಡ್ ಇದೆ. ಈ ಕಡೆ ಒಬ್ಬರು ವ್ಯಕ್ತಿ, ಇವರು ಕೂಡ ಗರ್ಲೇ. ಸೇಮ್ ಯೂನಿಫಾರ್ಮ್ ಇದೆ, ಇಬ್ರದ್ದು ಸೇಮ್ ಯೂನಿಫಾರ್ಮ್ ಇದೆ. ಇವ್ರದ್ದು ವೈಟ್ ಶರ್ಟ್ ಮೇಲೆ ಬ್ಲ್ಯಾಕ್ ಸ್ಟ್ರಿಪ್ಸ್, ವೈಟ್ ಬಟನ್ಸ್, ಮತ್ತು ಇಲ್ಲಿ ವೈಟ್ ಟೈಪ್ ಹಾಕ್ಕೊಂಡಿದ್ದಾರೆ. ಮತ್ತು ಬ್ಲ್ಯಾಕ್ ಜಾಕೆಟ್, ಕೈಯಲ್ಲಿ ಒಂದು ರೆಡ್ ಕಲರ್ ದಾರ, ಮತ್ತು ಈ ಸೈಡ್ ಒಂದು ಖಡ್ಗ ಸಿಲ್ವರ್ ಕಲರ್ದು, ವೈಟ್ ಸ್ಟೆಪ್ಸ್, ಮತ್ತು ಬ್ಲ್ಯಾಕ್ ಸಾಕ್ಸ್ ಇರೋ ಸಾಕ್ಸು, ಮತ್ತು ಬ್ಲ್ಯಾಕ್ ಶೂಸ್. ಕರೆಕ್ಟಮ್ಮ? ಹೇಗನ್ನಿಸ್ತು ಈ ಒಂದು ಗಾಂಧಾರಿ ವಿದ್ಯೆ, ನಮ್ಮ ಪ್ರಾಚೀನ ದೇಶದ ಗಾಂಧಾರಿ ವಿದ್ಯೆ ನಿಮಗೆ ಹೇಗನ್ನಿಸ್ತು? ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಈ ಥರನೂ ಒಂದು ವಿದ್ಯೆ ಇರುತ್ತೆ ಅಂತ. ಲೈಕ್ ಸೊ ಇಂಪ್ರೆಸ್ಡ್. ಓಕೆ, ನಿಮಗೆ ಏನು ಅನಿಸ್ತು? ಸೇಮ್. ಓಕೆ, ಥ್ಯಾಂಕ್ ಯು. ಮತ್ತು ಯಾರಾದರೂ ವಿದ್ಯಾರ್ಥಿಗಳು ಅಥವಾ ಈಗ ಒಬ್ಬರು ವ್ಯಕ್ತಿ ಬಂದಿದ್ದಾರೆ, ಅವರು ಏನು ಬಟ್ಟೆ ಹಾಕಿದ್ದಾರೆ ಹೇಳಬೇಕು. ಬ್ಲೂ ಕಲರ್ ಶರ್ಟ್, 2 ID ಕಾರ್ಡ್ ಇದೆ. ಒಂದು ಗ್ರೀನ್ ಕಲರ್ ID ಕಾರ್ಡ್, ಇನ್ನೊಂದು ವಿಜಯವಾಣಿಯವ್ರದ್ದು ID ಕಾರ್ಡ್ ಇದೆ. ಮತ್ತು ಶರ್ಟ್ ಬ್ಲೂ ಕಲರ್ ಶರ್ಟು, ಅದ್ರ ಮೇಲೆ ವೈಟ್ ಬಟನ್ಸ್ ಇದೆ. ಮತ್ತು ಇಲ್ಲಿ ಬ್ಲೂ ಜಾಕೆಟ್ ಹಾಕ್ಕೊಂಡಿದ್ದಾರೆ, ಮತ್ತು ಬ್ಲೂ ಪ್ಯಾಂಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಶೂಸ್. ಒಂದು ಕೀ ಚೈನನ್ನು ಕೊಟ್ಟಿದ್ದಾರೆ, ಅದರಲ್ಲಿ
ಮುಂದುಗಡೆ ಹಿಂದ್ಗಡೆ ಏನು ಬರೆದಿದ್ದಾರೆ, ಏನು ಚಿತ್ರ ಇದೆ ಅದನ್ನು ಹೇಳಬೇಕು. ಇದು ಅಕ್ಕ ಮಹಾದೇವಿಯವ್ರ ಫೋಟೋ ಇದೆ, ಮತ್ತು ಇಲ್ಲಿ ಓಂ ಶ್ರೀ ಬಸವಲಿಂಗಾಯ ನಮಃ ಅಂತ ಬರೆದಿದೆ. ಜಗನ್ಮಾತೆ ಅಕ್ಕ ಮಹಾದೇವಿ. ಮತ್ತು ಹಿಂದ್ಗಡೆ ಓಂ ಶ್ರೀ ಬಸವಲಿಂಗಾಯ ನಮಃ ಬಸವಣ್ಣ ಅವ್ರ ಫೋಟೋ ಇದೆ. ವಿಶ್ವಗುರು ಬಸವಣ್ಣ. ಮಗಳ ವಿಸ್ಮಿತಾ. ನಿಜವಾಗಿಯೂ ತುಂಬ ವಿದ್ಯೆಗಳಲ್ಲಿ ಈ ವಿದ್ಯೆನೂ ಇರ್ತದೆ ಅಂತ ನಾವು ಮುಂಚೆ ಕೇಳ್ತಾ ಇದ್ವಿ ಅಷ್ಟೇ, ಆದರೆ ನೋಡಿರಲಿಲ್ಲ. ತುಂಬ ಖುಷಿ ಆಯಿತು ಮೇಡಮ್. ಗೌರ್ಮೆಂಟ್ ತಮ್ಮ ಆಶೀರ್ವಾದ ಮೇಡಮ್ ಥ್ಯಾಂಕ್ ಯು ಮೇಡಮ್. ಹಾಂ ಎಷ್ಟು ಒಂದು ನಿಮಿಷ ಇದು ಕಟ್ ಆರಾಮ್. AKR Devi PU College, Mahalakshmi. Date of birth 23/2009. Parents Baba Gowda. Name Geeta. Address at Post Nandagiri Taluk, Indi District, Vijaypur. ಸೊ ವಿಸ್ಮಿತಾ ಜೋರಾಗಿ ಚಪ್ಪಾಳೆ ಅವಳಿಗೋಸ್ಕರ. ನಮಸ್ಕಾರ, ನನ್ನ ಹೆಸರು ವಿಸ್ಮಿತಾ ಬಡಿಗೇರ್. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಈ ಗಾಂಧಾರಿ ವಿದ್ಯೆಯನ್ನು ನಾನು 3rd ಸ್ಟ್ಯಾಂಡರ್ಡ್ ಇದ್ದಾಗ, ಅಂದರೆ 9 ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡಿದಾಗ ಇದು ಹೇಗೆ ಸ್ಟಾರ್ಟ್ ಆಯ್ತಂದರೆ, ನಮ್ಮಮ್ಮ ಅವರು PUC ಸೆಕೆಂಡಲ್ಲಿದ್ದಾಗ ಅವರು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವ್ರದ್ದು ಒಂದು ಈ ಕಲೆಯನ್ನು ನೋಡಿ ತುಂಬ ಎಕ್ಸೈಟೆಡ್ ಆಗಿದ್ದರು. ಅದರಿಂದ ನನ್ನ ಮಗಳಿಗೂ ಕಲಿಸ್ಬೇಕಂತ ಅವ್ರಿಗೆ ತುಂಬ ಒಂದು ಥಾಟ್ ಬಂತು. ಅದರಿಂದ ನನಗೂ ಕೂಡ ಕಲಿಸ್ಬೇಕಂತು. ಅವ್ರೇನು ಮಾಡಿದ್ರು ಅಂದರೆ ಗುಜರಾತ್ನಲ್ಲಿ ಆನ್ಲೈನ್ ಕೋಚಿಂಗ್ ತೊಗೊಂಡು ನನಗೆ ಕಲಿಸಿದ್ರು. ನಾನು ಲಾಕ್ಡೌನ್ ಇತ್ತಲ್ಲ, ನಾನು 3rd ಸ್ಟ್ಯಾಂಡರ್ಡ್ ಇದ್ದಾಗ ಲಾಕ್ಡೌನ್ ಇತ್ತು. ಸೊ ಅದರಿಂದಾಗಿ ನಾನು ಲಾಕ್ಡೌನಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿದೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಅದರಲ್ಲಿ ಲೆವೆಲಪ್ ಆದಾಗ ನಾನು ನಂದು ಫಸ್ಟ್ ಡೆಮೋ ಎಲ್ಲಿ ಕೊಟ್ಟೆ ಅಂದರೆ ಸೈನ್ಸ್ ಸೆಂಟ್ರ್ ಗುಲ್ಬರ್ಗ ಅಲ್ಲಿ ಕೊಟ್ಟೆ. ಅಲ್ಲೊಂದು ಸುಮಾರು 10-15 ಸ್ಕೂಲ್ ಮೆಂಬರ್ಸ್ ಬಂದಿದ್ದರು. ಅವ್ರ ಎದುರುಗಡೆ ನಾನು ಈ ಡೆಮೋವನ್ನು ಮಾಡಿ ತೋರಿಸಿದಾಗ ಅವರೆಲ್ಲ ಶಾಕ್ ಆಗಿದ್ದರು. ನನಗೆ ಹೇಗೆ ಅನಿಸುತ್ತಂದರೆ, ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಗ ಲೈಕ್ ಇದು ಇಲ್ಲಿ 3rd ಐ ಇರೋ ಜಾಗ, ಇದು ಇಲ್ಲಿ ಲೊಕೇಟ್ ಆಗಿರುತ್ತೆ 3rd ಐ. ನಾವು ಯಾವಾಗ ಕಣ್ಣಿಗೆ ಬಟ್ಟೆನ ಕಟ್ತೀವಿ, ಸೇಮ್ ನಮ್ಮ ನಾರ್ಮಲ್ ಐಸ್ ಹೇಗಿರುತ್ತಲ್ಲ ಆ ರೀತಿ ನಮ್ಮದು 3rd ಐ ಓಪನ್ ಆಗಿ ಎದುರುಗಡೆ ಯಾವ ಕಲರ್ ಇದೆ, ಎದುರುಗಡೆ ಏನು ವರ್ಡ್ಸ್ ಬರೆದಿದೆ ಅಂತ ನಮಗೆ ಗೊತ್ತಾಗುತ್ತೆ, ಕಾಣಿಸುತ್ತೆ. ಹೇಗೆ ನಮ್ಮ ನಾರ್ಮಲ್ ಐಸಿಂದ ನಮಗೆ ಕಾಣುತ್ತಲ್ಲೋ ಹಾಗೆ 3rd ಐಯಿಂದನೂ ಕೂಡ ಕಾಣುತ್ತೆ ಅದರಿಂದ ಏನು ಬರೆದಿದೆ ಅನ್ನೋದು. ಅದಷ್ಟೇ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ 3rd ಐ ಪವರ್ ಹೆಚ್ಚಿಗೆ ಆಗುತ್ತೆ. ಇದರಿಂದ ಏನಾದರೂ ಬೆನಿಫಿಟ್ಸ್ ಸಿಗುತ್ತಾ ಅಂತ ಕೇಳಿದಾಗ ನನಗೆ ಇದರಿಂದ ಸ್ಟಡೀಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ನನಗೆ ಅನಿಸಿದೆ. ಮತ್ತು ನನ್ನ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಮತ್ತು ನಂದು ಮೆಮೊರಿ ಪವರ್ ಕೂಡ ಹೆಚ್ಚಿಗೆ ಆಗಿದೆ. ಮೆಮೊರಿ ಪವರ್ ಹೇಗೆ ಹೆಚ್ಚಿಗೆ ಆಗಿದೆ ಅಂತಂದರೆ, ನಾನು 1 to 10 ತನಕ ಟೇಬಲ್ಸ್ 1 ಮಿನಿಟ್ನಲ್ಲಿ ಫಿನಿಷ್ ಮಾಡ್ಬೋದು. ಹೇಗಂದರೆ ಅದರಿಂದ ನಾನು ಮೆಮೊರಿ ಪವರ್ ಹೆಚ್ಚಿಗೆ ಆಯಿತು. ಅದರಿಂದ ನಾನು 1 to 10 ಟೇಬಲ್ಸ್ 1 ಮಿನಿಟಲ್ಲಿ ಹೇಳಿದಾಗ ಅದು ನನ್ನ ಇಂಟರ್ನ್ಯಾಷನಲ್ ರೆಕಾರ್ಡ್ ಆಯಿತು. ಇಂಟರ್ನ್ಯಾಷನಲ್ ರೆಕಾರ್ಡಿಂದ ನನಗೆ ಐ ಫೀಲ್ ವೆರಿ ಪ್ರೌಡ್. ಆ್ಯಂಡ್ ಇದ್ರ ಬೆನಿಫಿಟ್ಸ್ ತುಂಬ ಇದೆ. ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ, ಮೆಮೊರಿ ಪವರ್ ಬೆಳೆಯುತ್ತೆ, ಮತ್ತು ಬ್ರೈನ್ ವಿಲ್ ಬಿಕಮ್ ವೆರಿ ಆ್ಯಕ್ಟಿವ್. ಮತ್ತು ನಾನು ಲಾಕ್ಡೌನಿದ್ದಾಗ ಇದು ಕಲಿತಾಗ ನಂದು ಲಾಕ್ಡೌನ್ ಟೈಮ್ ವೇಸ್ಟ್ ಆಗಿಲ್ಲ. ಸುಮಾರು ಮಕ್ಕಳು ಫೋನಿಂದ ಅಡಿಕ್ಷನ್ನು ಮತ್ತೆಲ್ಲ ಆನ್ಲೈನ್ AI ಎಲ್ಲ ಯೂಸ್ ಮಾಡ್ತಿದ್ರು. ಹೊರತಾಗಿ ನನಗದು ಹಾಗೆಲ್ಲ ಮಾಡಬೇಕಂತ ಅನಿಸಿಲ್ಲ. ಹಾಗೆ ನಮ್ಮ ಅಮ್ಮ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು ನನಗೆ ಇದು ಎಲ್ಲ ಕೋರ್ಸ್ ಕಲಿಬೇಕು ಅಂತ. ಅದರಿಂದ ನಾನು ಏನು ಹೇಳಬೇಕು, ಫೈನಲಿ ಇದು ಹೇಳೋದೆಲ್ಲ ತಾತ್ಪರ್ಯ ಏನಂದರೆ, ನಮ್ಮ ಅಮ್ಮವರೇ ನನಗೆ ಕಲಿಸಿದ್ದು, ಅವರಿಂದ ನಾನು ಇಷ್ಟು ಬೆಳೆದಿದ್ದೀನಿ. ಸೊ ಎಲ್ಲ ಥ್ಯಾಂಕ್ ಯು ನನ್ನ ಅಮ್ಮಗೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನನಗಿನ್ನೂ ಮತ್ತು ನಾನು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಏನೇನು ಮಾಡ್ಬೋದು ಅಂತಂದರೆ,
ಈಗ ನನ್ನ ಎದುರುಗಡೆ ಯಾರಾದರೂ ವ್ಯಕ್ತಿ ಬಂದರೆ ಅವ್ರು ಏನು ಉಡುಪು ಉಟ್ಕೊಂಡಿದ್ದಾರೆ ಅಂತ ಅದನ್ನು ಸಹ ಹೇಳ್ಬೋದು. ಮತ್ತು ಕಲರ್ಸ್, ಯಾವುದಾದ್ರೂ ಕಲರ್ ಅಥವಾ ಬಾಲ್ ಕಲರ್ ಕೊಟ್ಟರೆ ಬಾಲ್ ಕಲರ್ ಹೇಳ್ಬೋದು. ID ಕಾರ್ಡ್ ಅಥವಾ ಎನಿ ನ್ಯೂಸ್ ಪೇಪರ್ ಕೊಟ್ಟರು ಕೂಡ ಅದ್ರ ಮೇಲೆ ಏನು ಬರೆದಿದೆ ಅಂತ ಹೇಳ್ಬೋದು. ಹೇಗಂದರೆ ಇದು ನನ್ನ ಥರ್ಡ್ ಐ ಹೆಲ್ಪ್ನಿಂದ ಐ ಕ್ಯಾನ್ ಟೆಲ್ ಇಟ್. ಮತ್ತು ಇಷ್ಟ ಆಗುತ್ತಂದರೆ ನನ್ನ ವಯಸ್ಸಿನ ಸ್ಟೂಡೆಂಟ್ಸ್ ಅಥವಾ ನನಗಿನ್ನ ಚಿಕ್ಕವರಾಗಲಿ 5 ಇಯರ್ಸ್ ಮೇಲ್ಪಟ್ಟು ಯಾರಿದ್ದಾರಲ್ಲ ಅವರಿಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಈ ಕೋರ್ಸನ್ನು ಕಲಿಬೇಕು. ಯಾಕಂದರೆ ಈ ಕೋರ್ಸನ್ನು ಕಲಿಯೋದ್ರಿಂದ ನಿಮಗೆ ತುಂಬ ಬಹಳ ಬೆನಿಫಿಟ್ಸ್ ಇದ್ದಾವೆ, ಬಹಳ ಯೂಸ್ ಇದೆ ಈ ಕೋರ್ಸ್ ಕಲಿಯೋದ್ರಿಂದ. ಈಗ ಎಲ್ಲ ಟೆಕ್ನಾಲಜಿ ಅದೇ ಬಂದಿದೆ, ಬಟ್ ಹಿಂದಿನ ಕಾಲದ ಋಷಿಮುನಿಗಳೆಲ್ಲ ಈ ವಿದ್ಯೆನೇ ಯೂಸ್ ಮಾಡಿ ಮುಂದೇನಾಗುತ್ತೆ, ಹಿಂದೇನಾಗಿದೆ ಅಂತ ಎಲ್ಲ ಹೇಳ್ತಿದ್ರು. ಅದರಿಂದ ನೀವು ಈ ಕೋರ್ಸನ್ನು ಕಲಿತ್ರೆ ಯು ವಿಲ್ ಬಿ ವೆರಿ ಇಲ್ಲಿ ಬೇಕಾ ರೋಬೋಟ್. ನಿಮಗೇನು AI ಟೆಕ್ನಾಲಜಿ ಬೇಕಂತನೂ ಹತ್ತಂಗಿಲ್ಲ. ಹೆಂಗೆ ಫಾರ್ ಎಕ್ಸಾಂಪಲ್ ಅಂದರೆ ಈಗ ನೀವು ಇಲ್ಲಿದ್ದೀರಿ, ನೆಕ್ಸ್ಟ್ ನಿಮ್ಗೇನೋ ಆಗುತ್ತೆ, ಅದು ಏನಾಗುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ ಈ ಕೋರ್ಸ್ ಕಲಿತ್ರೆ. ಅಷ್ಟು ಬೆನಿಫಿಟ್ ಇದೆ ಈ ಕೋರ್ಸಿಂದು ಅಂತ ನಾನು ಹೇಳ್ತೀನಿ. 5 ಇಯರ್ಸ್ ಮೇಲ್ಪಟ್ಟು ಯಾರಿದ್ದಾರೆ ಅವರು ಕಲಿಬೇಕು. ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಇದ್ದಾರಲ್ಲ ಅವರು ಕೂಡ ಕಲಿಬೇಕು. ಯಾಕಂದರೆ ಒಂದೊಂದು ಟೈಮ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದೆಮ್, ಅವ್ರಿಗೆ ಭಾಳ ಯೂಸ್ ಆಗುತ್ತೆ. ಮತ್ತು ನಾನು ಹೇಳ್ತೀನಿ ಎಲ್ಲ ನಂದು ಏಜ್ ಮಕ್ಕಳೆಲ್ಲ ಇದನ್ನು ಕಲಿಬೇಕು ಅಂತ. ಬನ್ನಿ, ಈ ವಿಸ್ಮಿತಾ ಬಡಿಗೇರ್ ಅವರ ತಾಯಿ ಲಕ್ಷ್ಮಿತಾ ಬಡಿಗೇರ್ ಏನ್ ಹೇಳ್ತಾರೆ ಕೇಳಿ. ನಮ್ಮ ಈ ಕರ್ನಾಟಕದ ರಾಜ್ಯದಲ್ಲಿ ಕಲೆಗೆ ತುಂಬ ಪ್ರಶಸ್ತಿಯನ್ನು ನಾವು ಕೊಡ್ತೀವಿ. ಸೊ ಪ್ರಶಸ್ತಿ ಕೊಡೋದಕ್ಕಿಂತ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ತೇನೆ. ನಮ್ಮ ನಾಡಿನಲ್ಲಿ ಋಷಿ ಮುನಿಗಳ ಪ್ರಭಾವದಿಂದ ಕೆಲವೊಂದು ವಿದ್ಯೆಗಳು ನಾವು ಕಲ್ತಿದ್ದೇವೆ, ಕೆಲವೊಂದನ್ನು ಮರೆತು ಹೋಗಿದ್ದೀವಿ. ಈಗ ನಾನು ಮಾತಾಡ್ತಾ ಇರೋ ಒಂದು ವಿದ್ಯೆ ಹೆಸರು ಪ್ರಜ್ಞಾಯೋಗ ಅಥವಾ ಗಾಂಧಾರಿ ವಿದ್ಯೆ ಅಂತ ಜನರಲ್ಲಿ ಕರೀತಾರೆ. ಸೊ ಇದಕ್ಕೆ ತುಂಬ ಜನ ಪ್ರೋತ್ಸಾಹ ಕೊಡ್ತಾರೆ, ಕೆಲವೊಂದು ಜನ ಕೊಡೋದಿಲ್ಲ. ಬಟ್ ನಾನು ಹೇಳೋ ಪ್ರಕಾರ ಮಕ್ಕಳಲ್ಲಿ ಸಹಜವಾಗಿ ಈ ಒಂದು ಮೇಧಾವಿ ಶಕ್ತಿ ಇದ್ದೇ ಇರುತ್ತೆ. ಸೊ ಇದನ್ನು ನಾವು ಪರಿಚಯಿಸ್ಕೊಡ್ಬೇಕು ಜನರಿಗೆ. ಮಕ್ಕಳಲ್ಲಿ ಇರುವಂಥ ಯೂನಿಕ್ನೆಸ್ ಅಥವಾ ಅವರಲ್ಲಿ ಇರುವಂಥ ಟ್ಯಾಲೆಂಟನ್ನು ನಾವು ಹೊರಗೆ ತರಬೇಕು. ಸೊ ಆ ಒಂದು ಕಲೆನೇ ಈ ಒಂದು ಗಾಂಧಾರಿ ವಿದ್ಯೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನನ್ನ ಹೆಸರು ಲಕ್ಷ್ಮಿತಾ ಬಡಿಗೇರ್, ನನ್ನ ಮಗಳು ವಿಸ್ಮಿತಾ ಬಡಿಗೇರ್. ಸೊ ಏನಾಗಿತ್ತು, ಲಾಕ್ಡೌನ್ ಪೀರಿಯಡಲ್ಲಿ ಸಮಯ ಹೇಗೆ ಕಳಿಬೇಕಲ್ಲ ಅಂತ ತುಂಬಾ ಬೇಜಾರಿತ್ತು. ಸಮಯ ಅನ್ನೋದು ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಒಂದು ಇನ್ಸ್ಪಿರೇಷನನ್ನು ನಾನು ಶ್ರೀ ರವಿಶಂಕರ್ ಗುರುಜಿ ಅವರಲ್ಲಿ ತಗೊಂಡಿದ್ದು. ಅವರ ಒಂದು ಶಕ್ತಿಯಿಂದ ಈಗ ನಾನು ನನ್ನ ಮಗಳಿಗೆ ಆ ವಿದ್ಯೆನ ಕಲಿಸಿದ್ದೇನೆ. ಸೊ ಅವಳು ಕೂಡ ಉತ್ತುಂಗಕ್ಕೆ ಏರಿದಾಳೆ. ಸೊ ಇದರಲ್ಲಿ ಇನ್ನೂ ಸಾಧನೆ ತುಂಬಾ ಮಾಡೋದಿದೆ. ಸೊ ಜೊತೆಗೆ ಜಗತ್ತಿಗೆ ಒಳ್ಳೆಯ ಕೊಡುಗೆನ ಕೊಡಬೇಕು. ಅಂದರೆ ಈ ವಿದ್ಯೆನ ಬೆಳೆಸ್ತಾ ಹೋಗಬೇಕು. ಬೆಳೆಸಲಿಕ್ಕೆ ನಿಮ್ಮ ಎಲ್ಲ ಸಹಕಾರ ನಮಗೆ ಬೇಕಾಗುತ್ತೆ. ಅದಾಗಿ ಬಂದುಬಿಟ್ಟು ಈಗ 2019 ಲಾಕ್ಡೌನ್ಗಿಂತ ಮುಂಚೆ ಸ್ವಲ್ಪ ನನಗೆ ಅರಿವಿಗೆ ಬಂದಿತ್ತು, ಇಲ್ಲ ಈಗ ಲಾಕ್ಡೌನ್ ಆಗಿಬಿಡುತ್ತೆ, ಇನ್ನೇನು ಗೌರ್ಮೆಂಟ್ ಘೋಷಣೆ ಮಾಡುತ್ತೆ ಅಂತ. ಅದಕ್ಕೋಸ್ಕರ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೆ ಮಗುವಿಗೆ ಇದನ್ನು ಕಲಿಸ್ಬೇಕು ಅಂತ. ಸೊ 3 ಇಯರ್ಸ್ ತುಂಬ ಕಷ್ಟಪಟ್ಟೆ. ಆಮೇಲೆ ಆ ಒಂದು ಕೋರ್ಸನ್ನು ಕಲಿತ ನಂತರ ಫಸ್ಟು ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಕಲಬುರ್ಗಿ 2021ರಲ್ಲಿ ಅವಳು 4ನೇ ತರಗತಿ ಇದ್ದರು. ಅಲ್ಲಿ ಫಸ್ಟ್ ಡೆಮೋ ಕೊಟ್ಟಾಗ ಸ್ಟೇಜ್ ಡೆಮೋದಲ್ಲಿ ಒಂದು 200-300 ಜನ ಮಕ್ಕಳಿದ್ದರು. ಸೊ ಅವ್ರ ಎದುರುಗಡೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಕ್ತು. ನಮ್ಮ ಡಿಸ್ಟ್ರಿಕ್ಟ್ ಸೈನ್ಸ್ ಆಫೀಸರ್ ಕೂಡ ಅಪ್ರಿಷಿಯೇಟ್ ಮಾಡಿದರು. ಇದಕ್ಕೆ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತಾರೆ. ಸೊ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಪ್ರೋಗ್ರಾಮ್ ಅಂತ ಹೇಳಿದರು. ಥ್ಯಾಂಕ್ ಯು ಸರ್. ಸೊ ಅಂತ ನಾವು ಮತ್ತೆ ಕಂಟಿನ್ಯೂ ಮಾಡಿ ಈಗ ಕೆಲವೊಂದಿಷ್ಟು ಕಾಂಪಿಟೇಷನಲ್ಲಿ ಭಾಗವಹಿಸಿದ ಕೆಲವೊಂದಿಷ್ಟು ಸರ್ಟಿಫಿಕೇಟ್ಸನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ. ಸೊ ಇದರಲ್ಲಿ ಫಸ್ಟು ಸೈನ್ಸ್ ಸೆಂಟ್ರದಿದೆ, ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ದಿದೆ. ಸೊ ಇದು ನಮ್ಮ CM ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರೋದು. ಇದರಲ್ಲಿ 2 to 10 ಟೇಬಲ್ಸನ್ನು 1 ನಿಮಿಷದಲ್ಲಿ ಹೇಳಿದ್ದಾಳೆ. ಸೊ ಇದು ಹೈಯೆಸ್ಟ್ ಸ್ಪೀಡ್ ಆಫ್ ಮೆಮರಿ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಮೃತ್ಸರ್ ಪಂಜಾಬಲ್ಲಿ ಕೂಡ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟು ಸೇವಾ ರತನ್ ಅಂತ ಸುಮಾರು 200 ಜನಕ್ಕೆ ಭಗವದ್ಗೀತೆ ಬುಕ್ಕನ್ನು ಅವಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಳೆ. ಮತ್ತು ಅವರಿಗೋಸ್ಕರ ಅವರು ಸೇವಾ ರತನ್ ಅವಾರ್ಡನ್ನು ರಿಸೀವ್ ಮಾಡಿದ್ದಾರೆ. ನೆಕ್ಸ್ಟು ಸುಮಾರು ಅವಾರ್ಡ್ಸ್ಗಳಿದೆ. ಒಂದು ಗೌರ್ಮೆಂಟ್ ಅವಾರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ಬಂದಿರೋದು. ಸೊ ಈ ವಿದ್ಯೆನ ಉಪಯೋಗಿಸ್ಕೊಂಡು ಪ್ರಾಣಿಕ್ ಹೀಲಿಂಗ್ ಅನ್ನೋ ಒಂದು ಯೋಗ ಪದ್ಧತಿನ ಅವಳು ಪ್ರಾಕ್ಟೀಸ್ ಮಾಡಿದ್ದು. ಮಂಗಳೂರಲ್ಲಿ ನಮ್ಮ ಆಂಟಿ ಇದ್ದರು, ಮಾಧವಿ ಆಂಟಿ ಅಂತ. ಸೊ ಅವರಿಗೆ ಒಂದು ಪ್ರಾಣಿಕ್ ಹೀಲಿಂಗ್ ಮಾಡಿರೋದ್ರಿಂದ ಇನೋವೇಷನಲ್ಲಿ ಅಂದರೆ ನಾವೀನ್ಯತೆಯಲ್ಲಿ ಅವಳಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡ ಒಂದು
ಅವಾರ್ಡನ್ನು ಕೊಟ್ಟಿದೆ. ಸೊ ಅದಕ್ಕೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಯಿತು. ಜೊತೆಗೆ ಈ ಕನ್ನಡ ಅಕ್ಷರ ಈಗಿನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಆಗಿಬಿಟ್ರೆ ಕನ್ನಡ ಅಕ್ಷರ ಸ್ವಲ್ಪ ಸರಿಯಾಗಿ ಬರೆಯೋದಿಲ್ಲ. ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಿಕೊಂಡು ವಿದಿನ್ ಒಂದು ಮಾತು ಹೇಳಿದರೆ ಅದನ್ನು ಬೇಗ ಕ್ಯಾಚ್ ಮಾಡ್ಕೊಳ್ಳೋಳು. ಮುಂಚೆ ಎಲ್ಲ 10 ಸರಿ ಹೇಳಬೇಕು, ಈಗೆಲ್ಲ ಚೇಂಜಸ್ ಆಗಿಬಿಡ್ತು. ಅಂದರೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿ ಬರುತ್ತೆ. ದೆನ್ ದೇ ವಿಲ್ ಬಿ ಹ್ಯಾವಿಂಗ್ ಗುಡ್ ಮ್ಯಾನಿಪ್ಯುಲೇಟಿವ್ ಸ್ಕಿಲ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಮಾಡೋದು, ಏನಾದರೂ ಒಂದು ಕೊಟ್ಟರೆ ಅದ್ರ ಬಗ್ಗೆ 10 ನಿಮಿಷ ಮಾತಾಡಂದರೆ ಮಾತಾಡೋದು. ಸೊ ಈ ಥರ ಎಲ್ಲ ಮಾಡಿಬಿಟ್ಟು ಎಸ್ಸೆ ರೈಟಿಂಗಲ್ಲೂ ಕೂಡ ಫಸ್ಟ್ ಬಂದು, ಅದು ಯಾವುದು ಅಂದರೆ ಟಾಟಾ ಬಿಲ್ಡಿಂಗ್ ಇಂಡಿಯಾ ಅಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಸೊ ಅದರಲ್ಲಿ ಫಸ್ಟ್ ಬಂದಿದ್ದಾಳೆ ಜೂನಿಯರ್ ಸೆಕ್ಷನಲ್ಲಿ. ಸೊ ದ್ಯಾಟ್ ಈಸ್ ಆಲ್ ಓವರ್ ಕಲಬುರ್ಗಿಯಲ್ಲಿ ಫಸ್ಟ್ ಬಂದಿದ್ದಾಳೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ದೆನ್ ಸೈಬರ್ ಒಲಿಂಪಿಯಾಡಲ್ಲಿ ಕೂಡ ಬಂದಿದ್ದಾಳೆ. ದೆನ್ ಸುಮಾರು ಸ್ಕೂಲ್ ಕ್ಲಸ್ಟರ್ ಲೆವೆಲಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸ್ಪೀಚ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಅವಳು ಫಸ್ಟ್ ಬಂದಿದ್ದಾಳೆ. ಸೊ ಈ ಥರ ಸುಮಾರು ಅವಾರ್ಡ್ಸ್ಗಳಿದೆ. ಈ ಅವಾರ್ಡ್ಸ್ಗಳು ಏನೂ ಅಲ್ಲ, ಬಟ್ ನಾವು ಒಂದು ವಿದ್ಯೆನ ಇನ್ನೊಬ್ಬರಿಗೆ ಧಾರಣೆ ಮಾಡಿ ಕೊಟ್ಟರೆ ಅವರು ಅದನ್ನು ಬಳಸಿ ಅವರು ಸಕ್ಸಸ್ಫುಲ್ ಆದರೆ ಅದು ದೊಡ್ಡ ಪ್ರಶಸ್ತಿ ನಮಗೆ. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ಇದನ್ನು ಕಲಿಬೇಕು, ಇದನ್ನು ಪ್ರಯೋಜನ ಪಡ್ಕೋಬೇಕು ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಇದುವರೆಗೂ ಒಂದು 200ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾಳೆ ಸರ್, ಆಲ್ ಓವರ್ ಕರ್ನಾಟಕ ಸರ್. ಈವನ್ ಔಟ್ ಆಫ್ ಕರ್ನಾಟಕ ಕೂಡ ಕೊಟ್ಟಿದ್ದಾಳೆ ಸರ್. ಎಸ್, ಇದ್ಬಿಡಿ ನೀವು ಹೋಗಬೇಡಿ ಕರ್ನಾಟಕಕ್ಕೆ. ಸೊ ಅಂದರೆ ಅವರಿಗೆ ಆ ವಿದ್ಯೆನ ನೋಡಿ ಅನಿಸ್ತು, ಅವ್ರಿಗೆ ಆ ಥರ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾವು ಅಮೃತ್ಸರ್ ಹೋದಾಗ ಅಲ್ಲಿ ಗುರುಕುಲಲ್ಲಿ ಬೇರೆ ಬೇರೆ ಜಮ್ಮು ಕಾಶ್ಮೀರ, ಗುಜರಾತ್ ಅಲ್ಲಿಂದ ಮಕ್ಕಳು ಬಂದಿದ್ವು. ಇವಳು ವಿದ್ಯೆನ ನೋಡಿ ದೀದಿ ಹಮಾರೆ ಕುಬಿ ಥೋಡಾ ಏಕರೋ ಇದರಿ ರಹೋ ಆ ಥರ ಹೇಳ್ತಾ ಇದ್ರು. ಅಂದರೆ ಇಲ್ಲೇ ಅಂದರೆ ನನ್ನ ಮಗಳು ಅಂತ ಅನ್ನೋದಕ್ಕಿಂತ ಅವಳು ಈ ದೇಶಕ್ಕಾಗಿ ಒಳ್ಳೇದು ಮಾಡಬೇಕು ಅಷ್ಟೇ. ಸೊ ಅವಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವಳು ಏನೋ ಒಂದು ಮಾಡ್ತಾಳೆ, ಯಾಕಂದರೆ ನಾನು ಆ ಥರ ಒಳ್ಳೆ ವಿದ್ಯೆ ಕೊಟ್ಟಿದ್ದೀನಿ, ಅದನ್ನು ಅವಳು ಯೂಸ್ ಮಾಡ್ಕೋತಾಳೆ ಅನ್ನೋ ನನಗೆ ಭರವಸೆ ಇದೆ. ಅವಳು ಹೇಳ್ತಾಳೆ, ನನಗೆ ಒಂದು ಅವಕಾಶ ಸಿಕ್ಕರೆ ನಾನು ಭಾರತೀಯ ಸೇನೆಗೂ ಕೂಡ ಈ ಒಂದು ವಿದ್ಯೆನ ಹೇಳ್ಕೊಡ್ತೀನಮ್ಮ ಅಂತ ಹೇಳ್ತಾಳೆ. ಯಾಕಂದರೆ ಮುಂದೆ ಬರೋ ಯುದ್ಧಗಳು ಅವರಿಗೆ ಬೇಗ ಗೊತ್ತಾಗ್ಬಿಡ್ತವೆ. ಸೊ ಅದನ್ನು ಅವಳು ಯೂಸ್ ಮಾಡಿ ಟೆಕ್ನಿಕ್ನ ಹೇಳ್ಕೊಡ್ಬೇಕು ಅಂತ ತುಂಬ ಆಸೆ ಇದೆ ಸರ್ ಅವಳಿಗೆ. ನನ್ನ ಹೆಸರು ಲಕ್ಷ್ಮಿತಾ ಬಡಿಗೇರ್, ಕಲಬುರ್ಗಿ. ಒಟ್ಟಿನಲ್ಲಿ ಇಂತಹ ಪ್ರತಿಭೆಗಳನ್ನು ಸರ್ಕಾರ ಗುರುತಿಸಿ ಸಹಾಯ ಮತ್ತು ಪ್ರೋತ್ಸಾಹಿಸಬೇಕು ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಇದುವೇ ಈ ಹೊತ್ತಿನ ವಿಶೇಷ. KK ನ್ಯೂಸ್ ಸದಾ ನಿಮ್ಮೊಂದಿಗೆ.